ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಕಾಂಗ್ರೆಸ್ ಹಾಗೂ ವಿಪಕ್ಷಗಳ ನಡುವೆ ಈಗ ದಸರಾ ದಂಗಲ್ ಶುರುವಾಗ್ತಾ ಇದೆ. ದಸರಾಗೆ ಯಾವಾಗ ಬಾನು ಮುಷ್ತಾಕ್ ಅವರಿಗೆ ಉದ್ಘಾಟಕರಾಗಿ ಆಹ್ವಾನವನ್ನು ರಾಜ್ಯ ಸರ್ಕಾರ ನೀಡೋದಕ್ಕೆ ಮುಂದಾಗ್ತಾ ಇದೆಯೋ, ನೇರವಾಗಿ ವಿಪಕ್ಷಗಳು ಹಾಗೂ ಕಾಂಗ್ರೆಸ್ ಅರ್ಥಾತ್ ಸರ್ಕಾರದ ನಡುವೆ ಈಗ ದಸರಾ ದಂಗಲ್ ಶುರುವಾಗಿದೆ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರ ಆಹ್ವಾನಕ್ಕೆ ಈಗ ವಿಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಜೊತೆಗೆ ಚಾಮುಂಡಿ ಬೆಟ್ಟದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿರುವಂಥ ಹೇಳಿಕೆ ಕೂಡ ಈಗ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ, ಒಂದು ವೇದಿಕೆ ಸೃಷ್ಟಿ ಮಾಡಿಬಿಡ್ತು. ಈಗ ಚಾಮುಂಡಿ ಚಲೋಗೆ ಬಿಜೆಪಿ ನಾಯಕರು ಮುಂದಾಗ್ತಾ ಇದ್ದಾರೆ. ರಾಜ್ಯ ಬಿಜೆಪಿ ಘಟಕದ ವತಿಯಿಂದ ದಸರಾ ಸಂದರ್ಭದಲ್ಲಿ ಚಾಮುಂಡಿ ಚಲೋ ನಡೆಸೋಕೆ ಪ್ಲಾನ್ನ ಮಾಡ್ಕೊಂಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ನೇತೃತ್ವದಲ್ಲಿ ಚಾಮುಂಡಿ ಚಲೋ ಕಾರ್ಯಕ್ರಮ ಆಯೋಜನೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ದಸರಾ ಉದ್ಘಾಟನೆಯನ್ನು ಬಹಿಷ್ಕರಿಸಿ ಚಾಮುಂಡಿ ಚಲೋಗೆ ಪ್ಲಾನಿಂಗ್ನ ಮಾಡ್ಕೊಳ್ತಾ ಇದೆ ಬಿಜೆಪಿ. ಚಾಮುಂಡಿ ಬೆಟ್ಟಕ್ಕೆ ಹೋಗೋದು, ಸರ್ಕಾರದ ನಡೆಯನ್ನು ಖಂಡಿಸೋದು. ಈ ಮೂಲಕ ರಾಜ್ಯ ಸರ್ಕಾರ ಯಾವಾಗ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವ್ರಿಗೆ ಆಹ್ವಾನವನ್ನು ದಸರಾ ಉದ್ಘಾಟನೆಗೆ ನೀಡ್ತೋ ಅದನ್ನು ಖಂಡಿಸಿ ವ್ಯಾಪಕವಾದಂಥ ಅವರ ನಡೆಯನ್ನು ಖಂಡಿಸಲಿಕ್ಕೆ ಬಿಜೆಪಿಯವರು ಮುಂದಾಗ್ತಾ ಇದ್ದಾರೆ. BY ವಿಜೇಂದ್ರ ನೇತೃತ್ವದಲ್ಲಿ ಈ ಒಂದು ಹೋರಾಟವನ್ನು ಕೂಡ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವ್ರನ್ನ ಆಹ್ವಾನ ಮಾಡಿದ್ದಕ್ಕೆ ರಾಜ್ಯ ಬಿಜೆಪಿ ಘಟಕ ಈಗ ನೇರವಾಗಿ ಚಾಮುಂಡಿ ಚಲೋಗೆ ಮುಂದಾಗ್ತಾ ಇದೆ. ಈಗಾಗಲೇ ತೆರೆಮರೆಯಲ್ಲಿ ಚಾಮುಂಡಿ ಚಲೋ ಕಾರ್ಯಕ್ರಮಕ್ಕೆ ಸಾಕಷ್ಟು ತಯಾರಿಗಳನ್ನು ಬಿಜೆಪಿ ನಾಯಕರು ಮಾಡ್ಕೊಳ್ತಾ ಇದ್ದಾರೆ. ಯಾವಾಗ ಬಾನು ಮುಷ್ತಾಕ್ ಅವ್ರಿಗೆ ಆಹ್ವಾನವನ್ನು ಕೊಡಲಾಯಿತೋ ಈ ಆಹ್ವಾನವನ್ನು ಪ್ರಶ್ನಿಸಿ ನೇರವಾಗಿ ಚಾಮುಂಡಿ ಚಲೋ ಮಾಡಲೇಬೇಕು ಅನ್ನೋ ಒಂದು ಉದ್ದೇಶವನ್ನು ರಾಜ್ಯ ಬಿಜೆಪಿ ನಾಯಕರು ಹಾಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.